ನೋಡ್ರಿ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಠ ಮಧ್ಯಾಹ್ನ ಎಲ್ಲಿಗೆ ಹೋಗ್ತಿದ್ವಿ ಒಂದು ಸೈಕ್ ಆಗ್ತಿದ್ದೀರಾ? ಇವಾಗ ಈಜ್ ಹೊಡಿಯೋಕೆ ಬಡವ್ರದೊಂದು ಹೊಂಡ ಅಂತ ಐತೆ, ತೋರಿಸ್ತೀವಿ ಬನ್ನಿ, ಕರ್ಕೊಂಡು ಹೋಗ್ತೀವಿ. ಇವಾಗ ಲೆಟ್ಸ್ ಗೋ. ಬರ್ತಾ ಇದೆ ಮುರುಘಾ ಮಠದಿಂದ ಎಂಟ್ರಿ ಹೋಯ್ತಾ ಇದೀವಿ. ಒಂದು ಆಲ್ಮೋಸ್ಟ್ ಎಲ್ಲ ಬ್ಲಾಗ್ ಇಲ್ಲಿಂದಾನೆ ಸ್ಟಾರ್ಟ್ ಆಯ್ತದೆ. ಬನ್ನಿ, ನೀವು ಕೂಡ ಮುರುಘಾ ಮಠಕ್ಕೆ ಹಣ್ಣಿಗೆ ಸೈಕ್ ಮಾಡ್ಬೇಕಂತ ಅನ್ಕೊಂಡ್ವಿ, ಬಟ್ ಆಗ್ಲಿಲ್ಲ ಕೆಲಸ. ಅದು ಹೋಗ್ತಿದೀವಲ್ಲ, ಗೊತ್ತಲ್ಲ ಇದು ಜಯಲಕ್ಷ್ಮಿ ಬಡಾವಣೆ ಗಾರಟ್ಟಿ ಅಂತಾರೆ ಇದಕ್ಕೆ. ಇದೇ ನೋಡ್ರಿ ಗಾರಟ್ಟಿ ರೈಲ್ವೆ ಸ್ಟೇಷನ್. ಈ ಕಡೆ ಮುಂತಾದ ಏರಿಯಾಗಳಿಂದ ಹರ್ಕೊಂಬಂದು ಸೇರುವ ಕೂಡಲ ಸಂಗಮ ಇದು ಮುರುಘಾ ಮಠದ ಮುಂದಿನ ಕೆರೆ. ನಮಗೆಲ್ಲ ಗೊತ್ತಾಗೋಯ್ತು. ವಿಡಿಯೋ ನೋಡ್ಬಿಟ್ಟು ಲೈಕ್ ಮಾಡ್ರಿ, ಶೇರ್ ನೋಡ್ರಿ. ಸಡೆ ನನ್ನ ಮಗ ಪಂಚ ಬರಕ್ ಬಂದಾನೆ. ನಮ್ಮ ದೇಶ ಇದು ರೀ, ನಾವು ಕಟ್ಟಿರೋ ದೇಶ ಇದು. ಶೇರ್ ಮಾಡ್ರಿ. ನೋಡ್ರಿ, ತೋರಿಸ್ತೀವಿ ಇಲ್ಲಿ ನಮ್ಮ ಮುರುಘಾ ಮಠ ಶಾಲೆಯ ಬೋರ್ಡು. ನಾವೆಲ್ಲ ಓದಿದ್ದಿಲ್ಲೇ, ಓದ್ಬಿಟ್ಟು ಇವಾಗ ಎಲ್ಲೆಲ್ಲ ಹೋಗ್ಬಿಟ್ಟಿದ್ದೀವಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾವು ಓದ್ಬೇಕಾದ್ರೆ ಯಾವುದು ಯಥಾರ್ಥ ಇರಲಿಲ್ಲ. ಈಗ ಸದ್ಯದಾಗ ನೋಡಿದ್ರೆ ಎಲ್ಲ ಡಿಸ್ಟಿಂಕ್ಷನ್ ಬಂದು ಬೋರ್ಡ್ಗಳೆಲ್ಲ ಹಾಕ್ಸ್ಬಿಟ್ಟವ್ರು ಇಲ್ಲಿ. ಅದ್ರಿ ಇಲ್ಲ ಮಂಕಲ್ ಅಂಗಡಿ ಬರ್ತೈತೆ, ಜಲ್ದಿ ಸಡಿತಿದ್ವಿ ಇಲ್ಲ ಅಂತ. ಇದೆ ಅಂಗಡಿ, ಈ ಅಂಗಡಿ. ಮತ್ತೆ ನೆಕ್ಸ್ಟ್ ಇಲ್ಲಿದ್ದು ವರ್ಗಾವಣೆ ಆಗೈತೆ ವೀರಭದ್ರೇಶ್ವರ ಸ್ಟೋರ್ ಅಂತ. ಇಲ್ಲಿ ಐತೆ ಇವಾಗ ಸದ್ಯಕ್ಕೆ ಅಂಗಡಿ. ಇದೇ ಅಂಗಡಿ ಕ್ಲೋಸ್ ಆಗೈತೆ. ನಮಗೆಲ್ಲ ಮೈಕಲ್ ದರ್ಶ್ ಮಾಡ್ತಿದ್ ಕೊಡೋಂಥ ಫೇಮಸ್ ಅಂಗಡಿ ಇದು. ಪಕ್ಕ ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಏನ್ ಬೆಂಗಳೂರು ತರ ಏನ್ ದೊಡ್ಡ ಸಿಟಿ ಅಲ್ಲ, ಆದ್ರೆ ಇಷ್ಟೊಂದು ಟ್ರಾಫಿಕ್ ಐತೆ ಅಂತ ನಾನು ಈ ಕಡೆ ಕ್ಯಾಮ್ರಾ ತಿರ್ಸಿದ್ರೆ ಇದು ಅರ್ಥ ಇಲ್ಲ. ಲೆಟ್ಸ್ ಗೋ ಗೈಸ್. ಬನ್ನಿ, ಇವಾಗ ಕೋಟೆ ಹತ್ರ ಹೋಗ್ಬಿಟ್ಟು ತೋರಿಸ್ತೀವಿ. ಇನ್ನೇನು ಕೋಟೆ ಮ್ಯಾಕ್ಸಿಮಮ್ ಎಲ್ಲರೂ ನೋಡಿರ್ತೀರ ಅನ್ಕೊಂತೀನಿ ಆಲ್ಮೋಸ್ಟ್. ಬನ್ನಿ, ಕೋಟೆಯಿಂದಾನೇ ತೋರಿಸ್ಬಿಡ್ತೀವಿ. ಇದೇ ನಮ್ಮ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್. ಹಿಂಗೆ ಸೀದಾ ಸರ್ಕಲ್ಗೆ ಹೋದ್ರೆ ಪೊಲೀಸ್ ಸೆಳೆದ್ಬಿಡ್ತಾರೆ ನಮಗೊಂದು 500. ಯಾಕೆ ಬೇಕು? ಹಂಗಾಗಿ ನಮ್ದೇ ಆದ ಒಂದು ರಾಜಮಾರ್ಗ ಐತೆ. ಈ ರೂಟಿಂದ ಹಂಗೆ ಸಮಾಧಾನಂಗೆ ಕರ್ಕಂತೀವಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ. ಗೈಸ್, ಈ ಏರಿಯಾ ಅಂತ ಇನ್ನೇನು ಎಲ್ರಿಗೂ ಪರಿಚಯ ಇರುತ್ತೆ. ಹಿಂಗೆ ನೆಟ್ಟಿಗೆ ಹೋದ್ರೆ ಹಿಂಗೆ ನೆಟ್ಟಿಗೆ ಹಿಡ್ದಾಕೊಂಡ್ಬಿಡ್ತಾರೆ ಪೊಲೀಸು, ಟ್ರಾಫಿಕ್ ಪೊಲೀಸ್ಗಳು. ಮತ್ತೆ ಮಂತ್ ಎಂಡ್ ಆಗ್ತಾ ಇನ್ನೊಂದು ಸ್ವಲ್ಪ ದಿನ ಉಳಿದಿದಷ್ಟೇ. ಇಲ್ಲಿ ಏರಿಯಾ ಅಂತ ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್. ಬನ್ನಿ, ಹಿಂಗೆ ಹೋಗ್ತಾ ಮುಂದೆ ತೋರಿಸ್ತೀವಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬನ್ನಿ, ಇನ್ನೇನು ಏರಿಯಾಗಳೆಲ್ಲ ನೋಡಿರ್ತೀರ. ಈ ಕಂಪ್ಯೂಟರ್ ಅಂತೂ ಇನ್ನೇನು ಉಪ್ಪಳಾರ ಫೇಮಸ್ ಐತೆ, ಎಲ್ರಿಗೂ ಗೊತ್ತಿರೋ ಮ್ಯಾಟ್ರೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಗೈಸ್, ಇದೊಂದು ಹಳೇ ಗರಡಿ ಮನೆ ಇದು. ಇವಾಗ ನೋಡ್ಬಿಟ್ರೆ ಎಲ್ಲ ಗೌರ್ಮೆಂಟ್ ಸ್ಕೂಲ್ ಮಾಡ್ಕೊಂಡ್ಬಿಟ್ಟವ್ರೆ. ಯಾವ ಸ್ಕೂಲಪ್ಪ ಅಂದರೆ ಈ ವಿಡಿಯೋದಾಗೆ ಗೊತ್ತಾಯ್ತಿಲ್ಲ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಎಲ್ಲ. ಇಲ್ಲೇ ಇದೆ ನೋಡಿ ಬೋರ್ಡ್ ಅದ್ರದ್ದು, ಗರಡಿ ಮನೆ ಅಂತ. ನೋಡಿ ಗೈಸ್, ಇದು ದೇವರು, ಗೊತ್ತಿಲ್ಲ ಯಾವ್ದಂತ. ಇನ್ನ ಖರಾಬಾಗಿರೋ ಲುಕ್ ಕೊಟ್ಟ ಅಣ್ಣ. ಹಿಂಗೆ ಸೀದಾ ಹೋಗ್ಬಿಟ್ರೆ ಯಾರು ಬಂದು ಹಿಂಗೆ ಅಣ್ಣ ಬಂದ. ಏನು ಜಸ್ಟ್ ಮಿಸ್ಸು. ಲುಕ್ ನೋಡಿದ್ರ ಸೈಕಾಗಿದೆ. ಬಿದ್ದು ಫೋನ್ ಹೊಡೆದು ಚಿತಾಲ್ ಪತಾಲ್ ಆಯ್ತು. ಪೊಲೀಸ್ ಬಂದ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು?
ದೇವಸ್ಥಾನ ರಾಜ ಉತ್ಸವ ದೇವಸ್ಥಾನ ಇದೆ ಗೈಸ್. ಫೋನೆಲ್ಲ ಹೊಡಿಸ್ಕೊಂಡು ವಿಡಿಯೋ ಮಾಡ್ತೀವಿ, ಆ ದುಡ್ಡು ಬರೋ ತಗೋಣ ರೀಲ್ಸು ವಿಡಿಯೋ ಓಡಿಸ್ರಿ. ದೇವಸ್ಥಾನದ ಹೆಸರೆಲ್ಲ ನೋಡ್ಕೊಳ್ರಿ. ಪಾದಗಟ್ಟೆ ಇಲ್ಲಿಂದ ಕರೆಕ್ಟಾಗಿ ನೋಡ್ಕೊಳ್ರಿ ಗೈಸ್. ಇಲ್ಲಿವರೆಗೆ ಎಲ್ಲರೂ ಬರ್ತೀರಾ ಕೋಟೆವರೆಗೂ. ಕೋಟೆಯಿಂದ ಇರೋದು ಅಸಲಿ ಆಟ. ಇನ್ನು ಮಸ್ತಾಗಿರೋ ದುರ್ಗದಲ್ಲಿರೋ ಫ್ರೀ ಸ್ವಿಮ್ಮಿಂಗ್ ಪೂಲ್ಗಳನ್ನೆಲ್ಲ ತೋರಿಸ್ತಿರ್ತೀವಿ. ನೋಡ್ಬೋದು ನೀವು, ಇಲ್ಲಿ ಸುಮಾರು ಟೂರಿಸ್ಟ್ಗಳಿದ್ದಾರೆ. ಇದೇ ನಮ್ಮ ಚಿತ್ರದುರ್ಗದ ಕಲ್ಲಿನ ಕೋಟೆ. ಇದೇ ಟಿಕೆಟ್ ಕೊಂಡ್ರು ಆಫ್ಲೈನು ಸಿಗೋದು ಭಾಳ ಕಮ್ಮಿ. ನೋಡ್ರಿ ಇಲ್ಲಿ ನಮ್ಮ ಲೆಜೆಂಡ್ರಿ ಮೈಸೂರಲ್ಲಿ ನಂಜಪ್ಪ ಅವ್ರದ್ದು ಸಮಾಧಿ ಇದು. ಈಗ ನೆಕ್ಸ್ಟ್ ಹೋಯ್ತಾ ಇದ್ರೆ ಈ ಕಾಲೇಜ್ ನೋಡ್ಕೊಳ್ರಿ. ಇದೊಂದು ಕ್ಲೀನಾಗಿ ದೊಡ್ಡದಾಗೈತೆ. ಗೊತ್ತಾಗೈತೆ ನಿಮ್ಗೆ ರೂಟ್ ಎಷ್ಟೆತ್ತಾಗ ಹೋಗ್ಬೇಕು ಅಂತ. ನೆಕ್ಸ್ಟ್ ಹಿಂಗೆ ಹೋದ್ರೆ ಆಂಜನೇಯ ಸ್ವಾಮಿ ಟೆಂಪಲ್ ಅಂತ ಕೇಳಿದ್ರೆ ಯಾರು ಬೇಕಾದ್ರೆ ಹೇಳ್ತಾರೆ. ಯಾರೊಂದು ರಸ್ತೆದಾಗಿ ಹಾಕೊಂಡ್ಬಿಟ್ಟವನೆ ಸರಿಯಾಗಿ ಕಾರಣ. ಹಿಂಗೆ ನೀವು ಗಾಡಿ ಹೊಡ್ಕೊಂಡ್ ಬಂದ್ರೆ ಹಿಂಗೆ ಒಂದು ರೆಸಾರ್ಟ್ ಸಿಗ್ತದೆ ಇಲ್ಲಿ. ಈ ರೆಸಾರ್ಟ್ ಒಂದು ನೋಡ್ಕೊಳ್ರಿ. ಉಳ್ಕೊಳಂಗಿದ್ರೆ ಒಳಗೆ ಉಳ್ಕೊಳ್ರಿ. ನೆಕ್ಸ್ಟ್ ಏನು ಹತ್ತಿರದಲ್ಲೇ ಇದ್ದೀವಿ, ತೋರಿಸ್ತೀವಿ. ಇದು ನೋಡ್ರಿ ಉಚ್ಚರಂಗಿ ದೇವಸ್ಥಾನ. ಹಿಂಗೆ ಹೋಗ್ಬಿಟ್ಟು ಇದ್ರೊಳಗಿಂದ ಹಂಗೆ ಲಾಭಕ್ಕೆ ನಂಗೆ ಹೋಗ್ಬೇಕು ನೋಡ್ರಿ. ಈಗ ಕಾರಾಗಿರಾಗ ಬರ್ಬೇಡ್ರಿ, ಬೈಕಾಗಿ ಬನ್ನಿ ಆರಾಮಾಗಿ. ಹಿಂಗೆ ಬರ್ಬೋದು. ಇಲ್ಲೇ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಏನಿಲ್ಲ, ಮಾತ್ರ ಸೈಕ್ ಆಗೈತೆ. ಬೈಕ್ ಕಾರ್ ಪಾರ್ಕಿಂಗ್ ಪ್ಲೇಸು. ಹೋಗ್ಬೇಕು ಮೇಲೆ. ಹಿಂಗೆ ನಡ್ಕೊಂಡು ಹೋದ್ರೆ ಸಿಗ್ತೈತಿ. ಏನ್ ಮಗ ಒಡ್ಡು ನೋಡ್ರಿ ಮೇನ್ ತಂದಿದ್ದಾರೆ ಕಾಣಿಸ್ತು. ಇದೇ ನಮ್ಮ ಚಿತ್ರದುರ್ಗದ ಒಡ್ಡು. ಯಾರು ಬೇಕಾದ್ರೂ ಬರ್ರಿ, ಹೆಂಗಾರ ಒದ್ದಾಡ್ರಿ. ಕೆನ್ ನೋ ಫೀಸ್ ನೋ ಗೇನ್. ಇದು ನ್ಯಾಚುರಲ್ ಗಿಫ್ಟ್. ಇದು ಮೊನ್ನೆ ಮೊಸಳೆ ಬಂದಿತ್ತು, ಇಲ್ಲೇ ಇದ್ದಿದ್ದು. ಒಂದು ಕ್ಲಿಪ್ ಹಾಕ್ತೀನಿ, ಆಮೇಲೆ ನೋಡ್ಕೊಳ್ರಿ ಅದನ್ನು. ಇವಾಗ ಸದ್ಯಕ್ಕೇನಿಲ್ಲ. ಸುಮಾರು ಒಂದು 2 ಎಕರೆ ಐತಿದು. ಒಳಗೆ ಬಿದ್ದು ಹೆಂಗಾರ ಒದ್ದಾಡ್ರಿ, ಎಷ್ಟು ಜನ ಆದರೂ ಒದ್ದಾಡ್ರಿ. ಕೋಟೆ ನೋಡ್ರಿ, ನಮ್ಮ ಮನೆ ಕೋಟೆ ನಂದು ಅಂತವ್ರೆ. ಕೋಟೆ ಇಲ್ಲಿಂದ ಹಿಂಗ್ ನೋಡಿದ್ರೆ ಕಾಣಿಸುತ್ತೆ. ಮುಂಚೆ ಇಲ್ಲೆಲ್ಲ ರಾಜರು ಮತ್ತೆ ಸೈನಿಕರೆಲ್ಲ ಈಜಾಡ್ತಿದ್ರಂತೆ. ಅವ್ರ ಟೈಮ್ ಮುಗೀತು, ಈಗ ನಮ್ಮ ಟೈಮು. ಅದಕ್ಕೆ ನಾವು ಬಂದಿದ್ದೀವಿ ಈಜಾಡೋಣ ಅಂತ. ನೀವು ಬರ್ರಿ. ರೂಟು ತೋರಿಸಿದ್ದೀವಿ, ಎಲ್ಲ ತೋರಿಸಿದ್ದೀವಿ. ಸೈಕಾಗೈತೆ ನೋಡ್ರಿ. ಇಲ್ಲಿ ಮೊಸಳೆ ಇತ್ತಂತೆ. ಮೊಸಳೆ ಇದ್ರೆ ಏನಂತೆ, ಬರ್ರಿ ಹೋಗಿ ಈಜಾಡೋಣ. ಅದ್ರ ಜೊತೆ ಈಜು ಕಳ್ಸೋಣ ಅದಕ್ಕೂ. ಮೀಟರ್ ಬೇಕು, ಮೀಟರ್. ಸದ್ಯಕ್ಕೆ ಏನು ಮೊಸಳೆ ಏನಿಲ್ಲ, ಸುಮ್ಮನೆ ಹಂಗೆ ಹೇಳಿದಾರೆ. ಬರ್ರಿ ಕರ್ಕೊಂಡು ಹೋಗ್ತೀವಿ. ಅದರಲ್ಲಿ ನಾವು ನಮ್ಮ ಅಭಿಷೇಕ್ ಹೆಂಗೆ ಬರ್ತಾ ಇದ್ದಾರೆ. ನಮ್ಮ ಅಭಿ ಒಂಥರ ಅಪರೂಪದ ವ್ಯಕ್ತಿ ಇದ್ದಂಗೆ, ಎಲ್ಲಿ ಕರೆದ್ರು ಬರಲ್ಲ. ಇವತ್ತು ಯಾಕೆ ಬಂದ್ಬಿಟ್ಟೆ, ನಮ್ಮ ಭಾಗ್ಯ ಅದು. ನೋಡ್ರಿ ಇವರೆಲ್ಲ ಭಾಳ ಕಮ್ಮಿ ನಮ್ಮ ವಿಡಿಯೋದಾಗೆಲ್ಲ ಕಾಣಿಸ್ಕೊಳೋದು. ಹೌದು ಇಲ್ಲಿಯ
ನೀನು ನಮ್ಮನ್ನು ನೋಡಿರ್ತೀರಲ್ಲ. ನಾನು ನಮ್ಮನ್ನು ನಮ್ಮ ಅಭಿಷೇಕ್ ಮೂವರೇ ಬಂದಿದ್ದೀವಿ. ಲೈಕ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡ್ರಿ. ಬರೀ ಇಂಥದೆಯಾ ಕಾನ್ಸೆಪ್ಟ್ ಅಂತೇಳಿ ಹಿಂಗೆ ಬಂದು ರಪ್ಪನ ನೂಕಿಕ್ಕಿರ. ಇಲ್ಲಿ ಬಂದು ಬಿದ್ದಿದ್ದೀರಾ. ಇದಕ್ಕಂತಾನೆ ಒಂದು ರೂಟ್ ಐತೆ, ಬರ್ರಿ ನಮ್ಮನ್ನು ತೋರಿಸ್ತಾನೆ. ಬರ್ರಿ ನೋಡ್ರಿ, ಹೆಜ್ಜೆಗೂ ಮೊಸಳೆ ಐತೆ ಅಂತ ಬರ್ತೈತೆ. ಮೊಸಳೆ ಇರ್ತೈತೆ, ನಾವು ಇರ್ತೈತೆ, ನೋಡೇ ಬಿಡ್ತೀವಿ. ಬನ್ನಿ ಗೈಸ್. ಇದು ಮ್ಯೂಸಿಕ್ ಕ್ಲಾಸ್ ವಿಡಿಯೋ ಆಗಿರುತ್ತೆ, ಯಾರು ಬೇಜಾರಾಗಬೇಡ್ರಿ. ನಮ್ಮ ಪದ ಬಳಕೆ ಸ್ವಲ್ಪ ಸಂಸ್ಕೃತದಲ್ಲಿ ಮುಂದೆ ಬರೆದಿದೆ, ಸೊ ಹಂಗಾಗಿ ಬನ್ನಿ ಗಾಯ್ಸ್. ಮನೇಲಿ ಕೂತ್ಕೊಂಡು ಏನು ಮಾಡ್ತೀರಾ ನೋಡಿ. ಇಷ್ಟು ಸುಂದರವಾಗಿರುವಂಥ ಒಡ್ಡೆ ಐತೆ. ಈಜು ಬಂದಾರ ಮಾತ್ರ ಬರ್ರಿ. ಲೈಫ್ ಜಾಕೆಟ್ಸ್ನ ಮತ್ತು ಎಕ್ವಿಪ್ಮೆಂಟ್ ತೊಗೊಂಡು ಬನ್ನಿ. ಅದೇ ನೀವು ಸ್ಟೇಡಿಯಮ್ಗೆ ಅದಕ್ಕೆಲ್ಲ ಹೋದ್ರೆ ಗೈಸ್ 1 ಅವರಿಗೆ ಏನಿಲ್ಲ ಅಂದ್ರೆ 60 to 50 ರೂಪೀಸ್ ಕೊಡಬೇಕು. ಮತ್ತು ಇಲ್ಲಿ ಎಕ್ವಿಪ್ಮೆಂಟ್ಸ್ ತಗೊಂಡು ಹೋಗ್ಬೇಕು. ಅವೆಲ್ಲ ರಿಸ್ಕ್, ರೂಲ್ಸ್ ರೆಗ್ಯುಲೇಷನ್ಸ್ ಯಾಕೆ ಕೊಡ್ತೀರಾ? ಬನ್ನಿ ಇಲ್ಲಿ ತೋರಿಸ್ತೀವಿ. ಕಲ್ತಾದ್ಮೇಲೆ ಅಲ್ಲಿ ಹೋಗ್ಬೇಡ್ರಿ. ಬನ್ನಿ ಇಲ್ಲಿ. ಇದ್ರಾಗ ಏನು ಮೊಸಳೆ ಇಲ್ಲ, ಏನಿಲ್ಲ. ನಾವೇ ದೊಡ್ಡ ದೊಡ್ಡ ಮೊಸಳೆಗಳು ಇಲ್ಲಿ ನೋಡಿ. ಈ ಥರ ವಿಶಾಲವಾಗಿರೋದನ್ನ ಬಿಟ್ಟು ನಾವು ಸ್ವಿಮ್ಮಿಂಗ್ ಪೂಲ್ ಅಂತ ಹೋಗ್ತೀವಿ. ಅದು ಒಳ್ಳೇದೇ, ಇಲ್ಲ ಅನ್ನಲ್ಲ. ಬಟ್ಟೆ ಸೊಪ್ಪೆಲ್ಲ ಮಿಕ್ಕಿದ್ದಿರುತ್ತೆ, ಬಟ್ಟೆ ಹೊಕ್ಕೊಂಡು ಹೋಗ್ಬೋದು. ಬೆಳಗ್ಗೆಯಿಂದ ಸಂಜೆವರೆಗೆ ಆಡಿದ್ರೆ ಯಾರು ಕೇಳೋದಿಲ್ಲ. ನೋ ರೇಸ್ ನೋ ಗೈನ್ಸ್. ಅಲ್ಲಿ ಯಾರು ಬೇಕಾದ್ರೂ ಆಡ್ರಿ, ಏನು ಬೇಕಾದ್ರೂ ಪಲ್ಟಿ ಹೊಡೀರಿ. ಅಲ್ಲೇನು ಕೋಟೆ ಗೀಟೆ ಎಲ್ಲ ಕಾಣಿಸ್ತೈತಲ್ಲ, ನಾನು ಹೇಳಿದ್ನಲ್ಲ ಅವಾಗಲೇ, ರಾಜ ಮಹಾರಾಜರೆಲ್ಲ ಈಜು ಹೊಡಿತಿದ್ರು ಅಂತ. ಇವಾಗೆಲ್ಲ ನಾವು ಟೈಮು ಅಷ್ಟೇ. ಮುಂಚೆ ಇದ್ದರು ಅವರೆಲ್ಲ, ಸೈನಿಕರೆಲ್ಲ ಈಜು ಹೊಡಿತಿದ್ರು. ಇವಾಗ ಸದ್ಯಕ್ಕೆ ಯಾರ್ಯಾರಿಲ್ಲ. ಥರೆಲ್ಲ ನಡೀತಿರ್ತವೆ. ಇಂಡಿಯನ್ನ ನಾವು ಮಾಡ್ತಾ ಇದ್ದೀವಿ. ಸೊ ಹಂಗೆ ಏನು ಮಾಡೋಕ್ಕಾಗಲ್ಲ. ಈಗ ನೇಚರ್ ಇರೋ ಜಾಗನ ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ಯಾಕೆ ಬೇಕು ಕೇಳ್ರಿ. ನೋಡ್ರಿ ಒಂದ್ಸಲ ಹೆಂಗೆ ಕಿಚ್ಚಿ ಗಿರಿಗಿಲಿ ಆಗಂಗೈತೆ ಗ್ರೌಂಡ್ ಮಾತ್ರ. ಬರ್ರಿ, ಯಾರು ಎಷ್ಟು ಜನ ಇರ್ತೀರ ಒಂದು ಆಡ್ರಿ, ದಬಾಕಲ್ರಿ. ಫುಲ್ ಸೈಕ್ ನೋಡ್ರಿ. ಇಲ್ಲಿ ನಮ್ಮ ಕೋಚರೇ ಆಡಕ್ಕೆ ಬರಲ್ಲ ಅಂತೇಳಿ ಗಿಲ್ಲಿ ಮಾಡ್ತಿರೋದೀಗ. ಈಗಿನ ಮೋಟಿವೇಶನ್ ಕೊಟ್ಟಿನಿ. ನಡೀರಿ ಅಭಿಷೇಕ್. ಹೆಂಗೆ ಏನು ಅಂತ ಗೊತ್ತಿಲ್ಲ ಕಳ್ಳ. ನಮ್ ತಾಯಿ ಸತ್ ಹೋಗುವೆ, ನಾನಿನ್ನು ಚಿಕ್ಕ ಹುಡುಗ. ಬಾಯ್ಸ್ ರೆಡಿ ಆಗ್ತಿದ್ದಾರೆ. ನೆಕ್ಸ್ಟ್ ಡೈ ಗೈಸ್. ನೇಚರ್ ಗೊತ್ತಾ ಗೈಸ್, ಇದಕ್ಕೆ ಸರಿ ಸಾಟಿನೇ ಇಲ್ಲ. ಸೈಕ್ ಕಂದ್ಲೇ ತರಾವಾಗ ಬಿಸಿಲೈತೆ ನೋಡ್ರಿ. ಸೈಕ್ ಎಲ್ಲ ಬಿಸಿಲು ಪಾಪ. ನೋಡ್ರಿ ಅಭಿಷೇಕ್ ನೋಡ್ರಿ, ನಮ್ಮ ಬಾಯ್ಸ್ ಫುಲ್ ಸೈಕ್ ನಮ್ಮನು ನಮ್ಮ ಅಭಿ ಆಯನು. ಏ ಅಭಿ ಇಲ್ಲೇನು ಹೊಂಡ ಕಾಣ್ತಿದೆಯಲ್ಲ, ಎಲ್ಲ ಫುಲ್ ಹೊಂಡ. ಯಾರು ಬೇಕಾದ್ರೆ ಹೆಂಗ್ ಬೇಕಾದ್ರೆ ಬಂದು ಒದ್ದಾಡ್ರಿ, ಯಾರು ಕೇಳಿರಲ್ಲ. ನಮ್ಮ ದೋಸ್ತ ನೋಡ್ರಿ, ಇಲ್ಲಿ ನೀರೇ ಕಲಿಸ್ತದಾನೆ. ಅಬ್ಬಬ್ಬಬ್ಬ ಲ್ಯಾಟ್ರಿ. ಹಾಂ ಎಗ್ರಿ ನೀವು. ಜಂಪ್ತಾಗ ಅಷ್ಟೇ. ಶಬಾಷ್ ಬರಲಿ. 1 2 3 1 4 5 8 9 10. ಓ ಶಬಾಷ್. ಎಲ್ಲದನಪ್ಪ ಇಲ್ಲೇ. Saik, खराब. कपड़ा उल्टा उड़े. ಹುಡುಕಿಲ್ಲ, ಹಂಗೆ ಹುಡುಕಿ ನೋಡಕ್ಕೆ ಉಲ್ಟಾ ಗೊತ್ತಿರ ಬೆಂಡ ಸುತ್ತ ಆಳ ಮರೆಯೋದು. ಎಷ್ಟೇ ಇದು